ಬಂದವ್ರನ್ನ ಕೇಳಬೇಕಾಗಿತ್ತು. ಕೋರ್ಟಲ್ಲೆಲ್ಲ ಎವಿಡೆನ್ಸ್ ಮುಗಿದಿದೆ, ಆರ್ಗ್ಯುಮೆಂಟ್ ಮಾಡಿ ಜಡ್ಜ್ಮೆಂಟ್ ಕೊಡ್ತಾರೆ. ಇನ್ನೊಂದು 15 ದಿನ 15 ದಿನದಲ್ಲಿ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಆಶಾಭಾವನೆಯಲ್ಲಿ ಇದ್ದೀನಿ, ರಿಸಲ್ಟ್ ಬರ್ತದೆ ಖಂಡಿತ ಖಂಡಿತ ಬರ್ತದೆ. ತಾಲೂಕಿನ ಜನತೆ ಜಾಸ್ತಿ ಆಶಾಭಾವನೆಯಿಂದ ಇದ್ದಾರೆ. ಹಂಗಂತಲ್ಲ, ಏನು ತರಾತುರಿಲಿ ಅನೌನ್ಸ್ ಮಾಡೋದು, ಅದು ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಬೇಕಲ್ಲ. ನಮಗೂ ನೆಮ್ಮದಿ ಇಲ್ಲ. ಕೋರ್ಟ್ ಅಂತ ಹೇಳ್ತಾ ಇದ್ರು, ಕೋರ್ಟ್ ಮೆಟ್ಲಿಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇದ್ರು, ಕೋರ್ಟಲ್ಲಿ ಕಾಣಿಸ್ತಾ ಇದೆ. ಅವ್ರನ್ನ ಕೇಳ್ಬೇಕು, ನೀವು ಕೇಳಲ್ಲ. ಇಲ್ಲ ಕೇಳ್ತೀರಣ್ಣ ಈಗ, ಯಾಕಂದ್ರೆ ನಿನ್ನೆ ನಮಗೂ ಅಲ್ಲಿ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ. ಟೈಮ್ ಪಾಸ್ ಮಾಡಿ ಎಲ್ಲ ಕರೆಕ್ಟ್ ಆಗಿದ್ದಿದ್ರೆ ಯಾಕೆ ಭಯ? ಕೋರ್ಟಲ್ಲಿ ಬಂದು ಹೇಳ್ಬೋದೈತೆ ಕರೆಕ್ಟ್ ಆಗಿದೆ, ಇನ್ನೊಂದ್ಸಲಿ ಕೌಂಟ್ ಮಾಡ್ಕೊ ಹೋಗಿ. 500 ರೂಪಾಯಿ ನೋಟ್ ಒಂದು ಕಂತೆ ಇರ್ತದೆ. ಎಷ್ಟು ಸತಿ ಹೇಳಿದ್ರು 500 ತಾನೇ ಇರೋದು, 100 ತಾನೇ ಬರೋದು. ಏನಾದ್ರು ಕದ್ದಿದ್ರೆ 1-2 ಕಡಿಮೆ ಆಯ್ತು, ಕಟ್ಟೆ ತಾನೆ. ಅವಾಗೆ ತಾನೇ ಎಣ್ಸೋದು ಹೋಗಿ ಬ್ಯಾಂಕಲ್ಲಿ. ನಾವು ಮಿಷಿನ್ಗೆ ಹಾಕೋದೇನು ಕೇಳಿದ್ರೆ ಕರೆಕ್ಟ್ ಆಗೈತೆ ಅದನ್ನೇ ನಾನು ಕೇಳಿರ್ತೇನೆ. ಸಾಕಷ್ಟು ಗೊಂದಲಗಳಿತ್ತು. ಇವತ್ತು ಎಲ್ಲ ಪ್ರೊಸೀಡಿಂಗ್ಸ್ಗೂ ವಿಡಿಯೋ ಕ್ಲಿಪ್ಪಿಂಗ್ಸೇ ಇಲ್ಲ. ಜಿಲ್ಲಾಡಳಿತದಲ್ಲಿ ಇರಬೇಕಾಗಿತ್ತು, ವಿಡಿಯೋನೇ ಇಲ್ಲ ಅಂದರೆ ಏನು ಕಾರಣ? ಪೂರ್ತಿ ಜಿಲ್ಲಾಡಳಿತದ ಮೇಲೆ ಕ್ರಮ ತಗೊಂತಾರೆ ಸರ್. ತಗೋಬೇಕು. ಇದೆಲ್ಲ ಮುಗಿದ ಮೇಲೆ ಶುರು ಆಗ್ತದೆ. ಮೊದಲು ಏನು ತಪ್ಪಾಗಿದೆ, ಕೌಂಟಿಂಗ್ ಆದಮೇಲೆ ತಪ್ಪು ನಡೆದಿದ್ರೆ ಕ್ರಮ ಹಾಗೆ ಆಗ್ತದೆ. ಕೊನೆ ಹಂತಕ್ಕೆ ಬಂದಿದೆ ಅಂತ. ಸ್ಲೋ ಆದರೂ, ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತದೆ. ಜನಕ್ಕೆ ಒಳ್ಳೆ ಸಿಕ್ಕಿದೆ. ಪನಿಷ್ಮೆಂಟು ಲೇಟೆಸ್ಟಾಗಿ ಇರ್ತದೆ ಅಲ್ವಾ? ಸ್ವಲ್ಪ ಲೇಟ್ ಆಗ್ತದೆ. ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್. ತಾಲೂಕಿನ ಜನತೆಗೆ ಏನೇ ಹೇಳಿ? ತಾಲೂಕು ಜನತೆಗೆ ಚಿಕ್ಕಿರ್ತಿ ದೇವಸ್ಥಾನ ನಮ್ಮ ಮಾಲೂರು ತಾಲೂಕಿನ ಕಿರೀಟ ಇದ್ದಂಗೆ. ದಯವಿಟ್ಟು ಇಲ್ಲಿ ಸ್ವಚ್ಛತೆ ಕಾಪಾಡ್ಕೊಂಡ್ರಿ. ಇನ್ನೂ ಸಾಕಷ್ಟು ಕೆಲಸ ಆಗಬೇಕು ದೇವಸ್ಥಾನಕ್ಕೆ. 6 ವರ್ಷ ಬ್ರೇಕ್ ಬಿದ್ದೋಯ್ತು. ಇಲ್ಲಾಂದ್ರೆ ಇಲ್ಲಿ ಒಂದು ಹೊಸ ಪ್ರವಾಸಿ ತಾಣನೇ ನಿರ್ಮಾಣ ಆಗ್ತಾಯಿತ್ತು. ಕಾರಣಾಂತರಗಳಿಂದ ಆಗಲಿಲ್ಲ. ದಯವಿಚ್ಛೆ ಲೇಟ್ ಆಗ್ತದೆ, ನೋಡೋಣ, ಬಟ್ ಆಗ್ತದೆ. ನಿಮ್ಮಿದ್ರಲ್ಲಿ ಶುರುವಾಗಿತ್ತು ಒಂದು ನಂದು ನಿಂದು ಅಂತ ಹೇಳೋದಲ್ಲ. ಟೈಮಲ್ಲಿ ನಾನು ಇದ್ದೆ ಅಂತ ಹೇಳ್ಬೋದು. ದೈವಕ್ಕೆ ಸಂಕಲ್ಪ, ದೇವ್ರಿಗೆ ಇಷ್ಟ ಇದ್ರೆ ನಿಮ್ಮ ಕೆಲಸ ಮಾಡಿಸ್ಕೊತಾರೆ ಅಲ್ವಾ? ನಾವೆಲ್ಲ ಆಗಲಿಲ್ಲ, ಇವ್ರು ಬಂದು ಮಾಡಿಬಿಟ್ಟು ಇನ್ನೂ ಕೆಲಸಗಳಿವೆ, ಮಾಡೋಣ ಎಲ್ಲ ಸೇರಿ.